ಇಲ್ಲ, ಯುಗಾದಿ ರಂಜಾನ್ ಹಬ್ಬ ಎರಡು ಇತ್ತಲ್ಲ, ಒಳ್ಳೆ ದಿನ, ಆದ್ರಿಂದ ಒಳ್ಳೆ ಗಳಿಗೆ ಅಂತ ಹೇಳಿ ಇವತ್ತು ಒಂದು ಸೆಟ್ ನಾಮಿನೇಷನ್ ಫೈಲ್ ಮಾಡಿ ಬಂದಿದ್ದೀವಿ. ಅಲ್ಲ, ಈಗ ಇವತ್ತು ಮೀಟಿಂಗ್ ಇದೆ. ಇವತ್ತು ಎಐಸಿಸಿ ಜನರಲ್ ಸೆಕ್ರೆಟರಿ ಬೆಂಗಳೂರು ಬಂದರು. ಎಐಸಿಸಿ ಜನರಲ್ ಸೆಕ್ರೆಟರಿ ಆದ ರಣದೀಪ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಹಾಗಾಗಿ ಅಧಿಕೃತವಾಗಿ ಸಂಜೆ ತನಕ ಕಾಯ್ತಾ ಇದ್ದೀವಿ ನಾವು. ಆದ್ರಿಂದ ಒಳ್ಳೆ ದಿನ ಇತ್ತು ಅಂತ ನಮ್ಮ ಕಾರ್ಯಕರ್ತರು, ಪಕ್ಷದ ವರಿಷ್ಠರು, ಹಿರಿಯರು ಕೂಡ ಎಲ್ಲರೂ ಬೆಂಬಲ ಸೂಚಿಸಿದ್ದಾರೆ. ಆದ್ರಿಂದ ಇವತ್ತು ಒಂದು ಸೆಟ್ ನಾಮಿನೇಷನ್ ಫೈಲ್ ಮಾಡಿದ್ವಿ. ಅಲ್ಲ ಮೇಡಮ್, ನೀವು ಮೀಟಿಂಗ್ ಹೋಗ್ತೀರಾ ಮೇಡಮ್ ಇವಾಗ ಬೆಂಗಳೂರಿಗೆ? ಇಲ್ಲ, ನಾನು ಹೋಗ್ತಾ ಇಲ್ಲ. ನಿಮಗೂ ಕರೆದಿದ್ದಾರೆ ಅಂತ ಮಲ್ಲಿಕಾರ್ಜುನ ಅವರು ಉಸ್ತುವಾರಿ ಸಚಿವರು ಹೋಗಿದ್ದಾರೆ. ಅವರು ಇವತ್ತು ಹಬ್ಬ ಬೇರೆ ಇದೆ ಇಲ್ಲ, ಹಾಗಾಗಿ ನಾನು ಹೋಗಿಲ್ಲ. ನಾಮಿನೇಷನ್ ಫೈಲ್ ಮಾಡೋದು ಬೇರೆ ಇತ್ತಲ್ಲ, ಸೊ ಹಾಗಾಗಿ ನಾನು ಭರವಸೆ ಇದೆ, ಜನರ ಬೆಂಬಲ ಇದೆ, ಅಪ್ಪಾಜಿ ಅವರ ಆಶೀರ್ವಾದ ಇದೆ, ಹಿರಿಯರು ಎಲ್ಲರೂ ಕೂಡ ಸಮರ್ಥಿಸಿದ್ದಾರೆ. ಹೈಕಮಾಂಡ್ ತೀರ್ಮಾನ ಕೊನೆ ಅಂತ ಹೇಳಿದೀವಿ. ನನ್ನ ಚುನಾವಣೆಯಲ್ಲೂ ಅದನ್ನೇ ಹೇಳಿದ್ವಿ ನಾವು. ಕೊನೆಗೆ ಎಐಸಿಸಿ ಕೆಪಿಸಿಸಿ ವರಿಷ್ಠರಿಂದ ಏನ್ ತೀರ್ಮಾನ ಆಗುತ್ತೆ ಅದರ ಬದ್ಧವಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಹೇಳಿದಿಷ್ಟೇ, ಸಿಂಪಲ್ ಆಗಿ ಒಳ್ಳೆ ದಿನ ಇದೆ, ಆದ್ರಿಂದ ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾ ಇರೋದು. ಶನಿವಾರ ಭಾನುವಾರ 2 ದಿನ ಕೂಡ ರಜೆ ಇದೆ, ಉಳಿದಿರೋದು ಸೋಮವಾರ ಒಂದೇ ದಿನ. ಆದ್ರಿಂದ ಇವತ್ತು 3 ಗಂಟೆ ತನಕ ಟೈಮ್ ಇದೆ, ಹಾಗಾಗಿ ಅಧಿಕೃತವಾಗಿ ಇವತ್ತು ನಾಮಿನೇಷನ್ ಇಲ್ಲ. ಅಶ್ಯೂರೆನ್ಸ್ ಅಂದ್ರೆ ಬೆಂಬಲ ಯಾವ ರೀತಿ ಇದೆ, ಜನರಲ್ಲಿ ಕಾರ್ಯಕರ್ತರಲ್ಲಿ ವಿಶ್ವಾಸ ಯಾವ ರೀತಿ ಇದೆ ಅಂತ ಕೇಳಿದ್ರು. ಸೊ ಅದ್ರ ಬಗ್ಗೆ ನಾನು ಕೂಡ ವಿಸ್ತಾರವಾಗಿ ಹೇಳಿದೆ. ಅಪ್ಪಾಜಿ ಅವ್ರ ಸೀಟು 6 ಬಾರಿ ಗೆದ್ದಿದ್ದಾರೆ, ಅಪ್ಪಾಜಿ ಅವರು ಇಷ್ಟೆಲ್ಲ ವರ್ಕ್ ಮಾಡಿದ್ದಾರೆ ಅಂತ ಹೇಳಿ ಜನರು ಕೂಡ ಈಗ ಸಮರ್ಥು. ಮಲ್ಲಿಕಾರ್ಜುನ ಅವ್ರ ಚುನಾವಣೆ ಆಯಿತು, ಅಪ್ಪಾಜಿ ಅವ್ರ ಚುನಾವಣೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಓಡಾಡಿದ್ದಾರೆ, ನನ್ನ ಚುನಾವಣೆಯಲ್ಲೂ ಓಡಾಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಕಾರ್ಯಕರ್ತರು, ಹಿರಿಯರು ಅನ್ನೋಂಗೆ ಇಲ್ಲ, ಎಲ್ಲರದು ಸಪೋರ್ಟ್ ಇದೆ, ಆಶೀರ್ವಾದ ಇದೆ ಅಂತ ಅಷ್ಟೇ. ಇಲ್ಲ, ಈಗ ಟಿಕೆಟ್ ಬರೋ ತನಕ, ಬಿ ಫಾರ್ಮ್ ಬರೋ ತನಕ ಗೊಂದಲ ಇರುತ್ತೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ನಾವು ನಿಲ್ಬೇಕು ಅನ್ನೋ ಒಂದು ಉತ್ಸಾಹ ಇರುತ್ತೆ, ಹೌದ್ರಾ? ಟಿಕೆಟ್ ಬಂದ್ಮೇಲೆ ಎಲ್ಲರೂ ಒಂದಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಬೇಕು ಅನ್ನೋ ನಿಟ್ಟಿನಲ್ಲಿ ದುಡಿತೀವಿ. ಅವ್ರು ಏನಾದ್ರು ಹೇಳ್ಬೋದ್ರಿ, ನಮಗ್ ಗೊತ್ತಿದೆ ನಾವಿಲ್ಲಿ ಏನ್ ಮಾಡ್ತೀವಿ ಅಂತ. ಇಲ್ಲಿರೋ ಜನಗಳಿಗೆ ಗೊತ್ತಿದೆ ನಮ್ಮ ಶಾಮನೂರ್ ಕುಟುಂಬ ಯಾವ ರೀತಿ ಇದೀವಿ ಅಂತ. ಹೌದ್ರಿ. ಸೋಮವಾರ ಇನ್ನೊಂದ್ ಸೆಟ್ ಹಾಕ್ಬೇಕಾಗುತ್ತೆ, ಬಿ ಫಾರ್ಮ್ ಜೊತೆಗೆ ಇನ್ನೊಂದ್ ಸೆಟ್ ಅದೇ ಇನ್ನ ಡಿಸೈಡ್ ಮಾಡಿಲ್ರಿ. ಶನಿವಾರ ಭಾನುವಾರ ಎಲ್ಲ ಚರ್ಚೆ ಮಾಡ್ಕೊಂಡು ನಿಮ್ಗೂ ಹೇಳ್ತೀವಿ. ಈಗ ಟೆಕ್ನಿಕಲ್ ರೀಸನ್ ಸಾಕಷ್ಟು ಇರುತ್ತೆ. ಒಂದ್ಸಲ ಸ್ಕ್ರೂಟಿನಿ ಮಾಡಿದಾಗ ಪೇಪರ್ಗಳು ಹೆಚ್ಚು ಕಮ್ಮಿ ಆಗ್ತವೆ. ಒಂದು ಸೇಫ್ಟಿ ಲೈನ್ ಇಟ್ಕೊಂಡು ಸಬ್ಮಿಟ್ ಮಾಡಿದ್ದೀವಿ. ಯಾರ್ರಿ? ಅವರದು ಒಂದು ಒಳ್ಳೆ ವೈಬ್ಸ್, ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತೀವಲ್ಲ. ಇವತ್ತು ಕೂಡ ಅಪ್ಪಾಜಿ ಅವ್ರದ್ದು ರೂಮಲ್ಲೇ ಕುತ್ಕೊಂಡು ಎಲ್ಲ ಪೇಪರ್ ಸೈನ್ ಮಾಡಿದ್ದಾರೆ. ಸೊ ಹಾಗಾಗಿ ಅಪ್ಪಾಜಿ ಅವರ ಆಶೀರ್ವಾದ, ಮತ್ತೆ ಅಪ್ಪಾಜಿ ಅವ್ರು ಯಾವ ರೀತಿ ಅಜಾತ ಶತ್ರು ಆಗಿದ್ರು, ಎಲ್ಲ ಸಮಾಜದ ಬಾಂಧವರಾಗಿ ಕೆಲಸ ಮಾಡಿದ್ರು. ನೀವು ದಕ್ಷಿಣದಲ್ಲಿ ನೋಡಿದ್ದೀರ, ಎಲ್ಲ ಮೈನಾರಿಟಿ ಅವರಿದ್ದಾರೆ, SC ST ಕಮ್ಯುನಿಟಿ ಇದೆ. ಸೊ ಅದರಿಂದ ಅರ್ಬನ್ನು ರೂರಲ್ಲು ಎಲ್ಲ ಹಿರಿಯರು, ಎಲ್ಲರ ವಿಶ್ವಾಸ, ಆಶೀರ್ವಾದ ಇದೇ ರೀತಿ ಇರಲಿ ಅಂತ ಹೇಳಿ ಅಪ್ಪಾಜಿ ಅವರ ಒಂದು ಸಪೋರ್ಟಿಂದ ನೀವೆಲ್ಲರೂ ಆ ಹೆಸರಿಟ್ಟಿದ್ದೀರಾ. ಯಂಗ್ಸ್ಟರ್ ಇದ್ದಾರೆ, ಅದರಿಂದ ಒಂದು ಉಜ್ವಲ ಭವಿಷ್ಯ ಇರುತ್ತೆ. ನೀವು ಗೈಡ್ ಮಾಡ್ರಿ, ಸಪೋರ್ಟ್ ಮಾಡ್ರಿ ಅಂತ ನಿಮ್ಗೂ ಕೇಳ್ಕೊಳ್ತೀನಿ. ಅಲ್ಲ, ಈ ಬಾರಿ ನೋಡಿದ್ರಲ್ಲ, ಈಗ ಬರಿಕಾಲಲ್ಲೇ ಬಂದಿದ್ದಾರೆ ಸಮರ್ಥ. ಸೊ ಜನರಲ್ಲಿ ಜನಸಾಮಾನ್ಯರಾಗಿ ಕೆಲಸ ಮಾಡಬೇಕು ಅಂತ ನಾನು ಹೇಳೋದಲ್ಲ, ಜನರು ಹೇಳೋದನ್ನೇ ನಾನು ಹೇಳ್ತಾ ಇರೋದ್ರಿ. ಅಲ್ಲ, ನನ್ಕಿಂತ ಜಾಸ್ತಿ ನಿಮ್ಮಲ್ಲಿ ಎಕ್ಸೈಟ್ಮೆಂಟ್ ಇದೆ. ನಾನು ಬಿ ಫಾರ್ಮ್ ಸಬ್ಮಿಟ್ ಮಾಡಿದಾಗೂ ಇಷ್ಟು ಎಕ್ಸೈಟ್ಮೆಂಟ್ ಇರಲಿಲ್ಲ ಮೀಡಿಯಾದಲ್ಲಿ. ಸೊ ಎಲ್ಲೋ ಒಂದು ಕಡೆ ನೀವು ಒಬ್ಬ
ವಿಶ್ವಾಸವನ್ನ ತೋರಿಸಿದ್ದೀರಾ ಅಂತ ನನಗನ್ಸ್ತಾ ಇದೆ. ಗೈಡೆನ್ಸ್ ಮಾಡಿದ್ರೆ ಮೇಡಮ್ ನಿಮ್ಮ ಪ್ರಚಾರ ಯಾವ ರೀತಿ? ಗೈಡೆನ್ಸ್ ಏನೂ ಇಲ್ಲ. ನಮ್ದೇನು ಗೈಡೆನ್ಸ್ ಅಂದರೆ ತಾಯಿ ಆದವರು ಮಕ್ಕಳಿಗೆ ಹೇಳೋದಷ್ಟೇ, ಬಿ ಪಾಸಿಟಿವ್, ಜನರನ್ನ ಕಷ್ಟ ಸುಖ ಹಂಚ್ಕೊಂಡು ಇರಬೇಕು ಅಂತ. ಅಪ್ಪಾಜಿಯವ್ರು ನೋಡಿದ್ದೀವಿ, ನಮ್ಮ ಅತ್ತೆಯವ್ರು ನೋಡಿದ್ದೀವಿ ಯಾವ ರೀತಿ ಮಲ್ಲಿಕಾರ್ಜುನ ಅವ್ರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ. ಇದಕ್ಕೆಲ್ಲ ಹೆಚ್ಚಿನ ರೀತಿಯಲ್ಲಿ ಜನರೇ ಒಂದು ರೀತಿ ಗುರುಗಳಾಗಿ ನಮ್ಮನ್ನ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಸೊ ಸೇಮ್ ಥಿಂಗ್, ಜನರಲ್ಲಿ ನೀನು ಜನರ ನಿರೀಕ್ಷೆಗೆ ತಕ್ಕ ಕೆಲಸ ಮಾಡು ಅಂತ ಹೇಳಿದ್ದೀನಿ ಅಷ್ಟೇ. ಮೇಡಮ್, ಈಗ ತಾನೇ ಅವರು ನಾಮಿನೇಷನ್ ಮಾಡಿದ್ರು. ಅವ್ರು ಏನು ಹೇಳಿದ್ರು ಅಂದ್ರೆ, ಸೊ ಒಂದು ವೇಳೆ ನಮಗೆ ಕೊಡದೆ ಹೋದ್ರೆ ನಾವು ಸಾಕಷ್ಟು ಜನನ ಇದು ನಾಮಿನೇಷನ್ ಕೊಟ್ಟು ಅವ್ರು ಸೋಲ್ಸೋ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಈಗ ಅದನ್ನೆಲ್ಲ ನಾವು ಈಗಲೇ ಮಾತಾಡೋಕ್ಕಾಗಲ್ಲ. ಟೈಮ್ ಬರುತ್ತೆ. ಸೋಮವಾರ ಇನ್ನೊಂದು ಸೆಟ್ ನಾಮಿನೇಷನ್ ಫೈಲ್ ಮಾಡುತ್ತೆ. AICC KPC ವರಿಷ್ಠರಿದ್ದಾರೆ, ಅವರು ಕೂಡ ಕರೆದು ಮಾತಾಡಿಸ್ತಾರೆ. ಒಟ್ಟಾರೆ ಎಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಮಾಡಬೇಕು ಅಂತ. ಅಧ್ಯಕ್ಷರು ಹೇಳ್ತಾ ಇದ್ರು 2 ತಿಂಗಳ ಹಿಂದೆ ಸರ್ವೆ ಆಗಿದೆ, ಗೆಲ್ಲುವ ಅಭ್ಯರ್ಥಿ ಯಾರು ಅಂತ ನಾವು ನೋಡಿದ್ವಿ, ಸರ್ವೆ ಆಗಿದೆ ಅಂತ KPC ಅಧ್ಯಕ್ಷರು ಸರ್ವೆ ಆಗಿದೆ. ನಾನು ನೋಡಿದ್ದೀನಿ, ಸರ್ವೆ ರಿಪೋರ್ಟ್ ನೋಡಿದ್ದೀನಿ. ಸೊ ಅದರಲ್ಲಿ ಹೇಳ್ತಾ ಇರೋದು ಎಲ್ಲ ಸಮರ್ಥಿನ ಬಗ್ಗೆನೂ ಓಡಾಡ್ತಾ ಇದ್ದಾರೆ, ಆಕ್ಟಿವ್ ಆಗಿದ್ದಾರೆ ಅಂತ ವಿಶ್ವಾಸ ಇದೆ. ಮೇಡಮ್, ಎಷ್ಟು ಖುಷಿ ಇದೆ ನಿಮ್ಮ ಮಗ ಇವತ್ತು ನಾಮಿನೇಷನ್ ಮಾಡಿದ್ದಾರೆ? ನಾನು ಬರೀ ತಾಯಿಯಾಗಿ ಖುಷಿ ಪಡ್ತಾ ಇಲ್ಲ, ಒಬ್ಬ ಒಳ್ಳೆ ವ್ಯಕ್ತಿ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಅಂತ ಖುಷಿ ಪಡ್ತಾ ಇದ್ದಾರೆ. ಅದನ್ನ ಯಾಕೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನ ತಗೊಳ್ಳುವಾಗ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ತೀರ್ಮಾನ ತಗೋಬೇಕು ಅಂತ, ಅದಕ್ಕೋಸ್ಕರ ಡಿಲೇ ಆಗ್ತಾ ಇದೆ. ಇವತ್ತು ಸಂಜೆ ಅಥವಾ ಶನಿವಾರ ಆಗ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.